ಮುಂದಿನ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ಲ ಸ್ಥಳೀಯ ಸಂಸ್ಥೆನಲ್ಲಿ ಅದಕ್ಕೆ ಅವರು ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀವಿ, ಪರ್ಚೇಸ್ ತೀರ್ಮಾನ ಮಾಡಿದ್ದೀವಿ. ಮಾಡಿರಿ, ನೋಡೋಣ. ನೀವು ಇದ್ರಲ್ಲಿ ಸೋತ ಮೇಲೆ ನೋಡೋಣ ಬ್ಯಾಲೆಟ್ ಪೇಪರಲ್ಲಿ ಆವಾಗ ಏನಾಗುತ್ತೆ ಅಂತ. ಎಲ್ಲೋ ಸೋಲ್ತಿರಲ್ವಾ, ಎಲ್ಲಿ ಸೋತಲ್ಲಿ ನೋಡೋಣ ಆಗ. ಓಕೆ, ನನ್ನ ಪ್ರಕಾರ ಪರಮೇಶ್ವರ್ ಕಾನ್ಸ್ಟಿಟ್ಯೂನ್ಸಿಲಿ ಏನಾಗುತ್ತೆ ನೋಡೋಣ, ಎಚ್ ಕೆ ಪಾಟೀಲ್ ಕಾನ್ಸ್ಟಿಟ್ಯೂನ್ಸಿಲಿ ಏನಾಗುತ್ತೆ ನೋಡೋಣ. ಬ್ಯಾಲೆಟ್ ಪೇಪರ್ ಅಲ್ಲಿ ಮೋಸ ಆಗಲ್ಲ ಅಂತ ಏನು ಗ್ಯಾರಂಟಿ ಇಲ್ವಲ್ಲ? ಏನಕ್ಕೆ ಅಲ್ಲಿ ಪರಮೇಶ್ವರ್ ಹೇಳಿದಿಲ್ಲ ಸರ್, ಒತ್ತಿ ಅವಾಗ ಓಟ್ ಹಾಕಿಸ್. ಡಾಕ್ಟ್ರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ? ಅದು ಹೇಳಿದ್ರಲ್ಲ ಸರ್ ಓಪನ್. ಹಂಗಾರೆ ಪರಮೇಶ್ವರ್ ಕಾನ್ಸ್ಟಿಟ್ಯೂನ್ಸಿನೇ ಬ್ಯಾಲೆಟ್ ಪೇಪರ್ ಹೋಗೋ ಡೇಂಜರ್ ಹಂಗಾರೆ. ಕರೆಕ್ಟ್. ಎಸ್. ಇನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮ ಸೈಟ್ ಪಡೆದ ಪ್ರಕರಣದಲ್ಲಿ ಸಿಎಂ ಕುಟುಂಬ ಕಳಂಕ ಮುಕ್ತ ಹೊಂದಿದ್ದು ಸಿಎಂ ಪತ್ನಿ ಪಾರ್ವತಿ ಅವರು ಇದೀಗ ಸೈಟ್ ವಾಪಸ್ ಪಡೆಯುವ ಬಗ್ಗೆ ಪುತ್ರ ಯತೀಂದ್ರ ಪರೋಕ್ಷ ಸುಳಿವು ಕೊಟ್ಟಿದ್ದಾರೆ. ಈಗ ಅಲ್ಲಿ ಅವರು ಹೇಳಿರೋದೇನೆಂದ್ರೆ ಕ್ಲೀನ್ ಚಿಟ್ ಸಂಬಂಧ ದೂರದವ್ರ ಮೇಲ್ಮನೆ ಹೋಗ್ತೀನಿ ಅಂತಿದ್ದಾರೆ. ಅವರು ಎಲ್ಲ ಮುಗಿಲಿ, ಆಮೇಲೆ ಸೈಟ್ ವಾಪಸ್ ಬಗ್ಗೆ ತೀರ್ಮಾನ ಮಾಡ್ತಾರೆ ಅಮ್ಮ ಅಂದಿದ್ದಾರೆ. ಆಯಿತು, ಒಳ್ಳೇದು, ಹಾಗೆ ಮಾಡಿ. ನಿಮ್ಗೆ ಬೇಕೇ ಬೇಕು, ಅದು ಇಲ್ದಿದ್ರೆ ನಮಗೆ ಬದುಕೇ ನಡೆಯಲ್ರಿ ಅಂತ ಇದ್ದರೆ ಹೋಗ್ಬೋದು. ನಮಗದು ಬೇಕಿಲ್ಲ, ಅದು ಇಲ್ಲದೇನು ನಮ್ಮ ಬದುಕು ಚೆನ್ನಾಗಿದೆ ಅನ್ನೋದಾದರೆ ಅಂತಿದ್ರೆ ಸುಮ್ಮನೆನೂ ಇರ್ಬೋದು. ಆಯ್ಕೆ ನಿಮ್ಮದು ಅಲ್ವೇ? ಹಾಂ, ಹಾವೇರಿ ಜಿಲ್ಲೆಯಲ್ಲಿ ಗೂಡ್ಸ್ ಲಾರಿ ಹೋಗ್ತಾ ಇತ್ತಂತೆ. 25 ಲಕ್ಷ ರೂಪಾಯಿ ಮೌಲ್ಯದ ಮೊಬೈಲ್ ಕಳವು ಮಾಡಿದಾರಂತೆ ಯಾರೋ. ಅದೆಂಗೆ? ಹೋಗ್ತಾ ಇರೋ ಗಾಡಿಯಲ್ಲೇ ಲಾಕರ್ಗಳನ್ನು ಓಪನ್ ಮಾಡಿಬಿಟ್ಟು. ಹೆಂಗೆ ಯಾರು ಓಪನ್ ಮಾಡಿದ್ರು? ಯಾರು ಮಾಡಿದ್ರೆ ಗೊತ್ತಿಲ್ಲ, ಅದನ್ನೇ ಹುಡುಕ್ತಾ ಇದ್ದಾರೆ ಸರ್ ತನಿಖೆ. ಅಂದ್ರೆ ಇದೇನಿದು ಹಾಲಿವುಡ್ ಮೂವಿ ಆ ಥರ ಆಗಿದೆ ಸರ್, ಹಾಲಿವುಡ್ ಮೂವಿ ಆ ಥರ ಆಗಿದೆ ಸರ್. ಮೂವಿಂಗ್ ಇದನ್ನ ಅವನೋಗಿ ಹೆಂಗೆ ಅಂತ ಮೇಲಿಂದ ಬಂದು ಅದಕ್ಕೆ ಅಟ್ಯಾಚ್ ಆಗಿ ಅದನ್ನೆಲ್ಲ ತೆಗೆದು ಒಳಗೋಗಿ ಎತ್ಕೊಂಡು ಓಟ್ಬಿಟ್ಟ ಅನ್ನಕ್ಕೆ. ಏನು ಹಾಲಿವುಡ್ ಮೂವಿನ? ಏಯ್, ಯಾವನಿಗೆ ಬಿಡ್ತೀರಿ ಇಂಥ ರೈಲುಗಳನ್ನು? ಲಕ್ಕಾಳ್ರ ಸೇರ್ಕೊಂಬಿಟ್ಟು ಯಾವ ಹೊಡೆದಿವೆ ಆಮೇಲೆ ಗೊತ್ತಿರೋ ಮಾಹಿತಿ ಬೋರ್ಡ ಬಿಟ್ಕೊಂಡು ಇವಾಗ ಮೂವಿಂಗ್ ಗಾಡೀಲಿ ಮಾಡಂತೆ. ಹಾ ಏನು ಕಿವಿಲಿ ಹೂವು ಇಟ್ಕೊಳ್ಳೋಕೆ ಅದು ಕಾಸ್ಟ್ಲಿ ಆಗ್ತಾ ಇದೆ ಇತ್ತೀಚೆಗೆ. ಪರವಾಗಿಲ್ಲ. ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ರಾಣೆಬೆನ್ನೂರಲ್ಲಿ ಕೇಸ್ ಆಗಿದೆ, ನೋಡೋಣ. ಎಸ್. ಇನ್ನು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅಮೆರಿಕಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಂಥ ಮಹಿಳೆಯ ಲಗೇಜ್ ಬ್ಯಾಗ್ನಲ್ಲಿದ್ದಂಥ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳವು ಪ್ರಕರಣಕ್ಕೆ ಬೆಳಕಿಗೆ ಬಂದಿದೆ. ಒಂದು 790 ಗ್ರಾಮ್ ಚಿನ್ನಾಭರಣ ಅಂತೆ, 8 ಲಕ್ಷ ಮೌಲ್ಯದ ವಜ್ರಾಭರಣ ಇಟ್ಟಿದ್ರಂತೆ. ಅವರು ಅಮೆರಿಕಕ್ಕೆ ಹೋಗಬೇಕಾಗಿ ಮೌಲ್ಯ ನಾವು ಹೇಳಕ್ಕಾಗಲ್ಲ, ಇದನ್ನ 1 ಕೋಟಿ ಮೇಲೆ. ಫಸ್ಟ್ ಆಫ್ ಆಲ್ ಅದನ್ನ ಬ್ಯಾಗೇಜ್ಗೆ ಹಾಕಿದ್ದ ತಪ್ಪು ಅವರು. ಹಾಕ್ಬಾರ್ದಾಗ ತಮ್ಮ ಜೊತೆಗೆ ಇರಬೇಕಿತ್ತಲ್ಲ, ತಮ್ಮ ಜೊತೆಗೆ ಇಟ್ಕೊಂಡು ಹೋಗ್ಬೇಕಲ್ಲ. ಇಫ್ ವೆನ್ ಇಟ್ ಈಸ್ ಡಿಕ್ಲೇರ್, ನನಗೆ ಗೊತ್ತಿಲ್ಲ ಪಾಪ ಅವ್ರು ಯಾವ ಸಂದರ್ಭದಲ್ಲಿ ಅವ್ರು ಏನು ಹಿಂಗೆ ಮಾಡ್ಕೊಂಡ್ಬಿಟ್ಟಿದಾರೋ ನನಗೆ ಐಡಿಯಾ ಇಲ್ಲ. ಪಾಪ ಅವರು ಕಷ್ಟಪಟ್ಟು ದುಡ್ದಿರ್ತಾರೆ, ಇದನ್ನೆಲ್ಲ ಯಾವುದೋ ಪುಕ್ಕಟೆ ಬಂದಿರಲ್ಲ ಅವ್ರುಗಳಿಗೆ. ಬಟ್ ಏನಕ್ಕೆ ಬ್ಯಾಗೇಜ್ಗೆ ಹಾಕ್ತಾರೆ? ವೆನ್ ಯು ಆರ್ ಡಿಕ್ಲೇರಿಂಗ್ ಇಟ್ ಅಫಿಷಿಯಲಿ, ಅನ್ಲೆಸ್ ಇಟ್ಸ್ ಎನ್ ಇಲೀಗಲ್ ಇದು ಹೈಡ್ ಮಾಡಬೇಕು. ಯು ಕ್ಯಾನ್ ಕ್ಯಾರಿ ಇಟ್ ಇನ್ ಹ್ಯಾಂಡ್ ಬ್ಯಾಗ್. ನಂಬರ್ 1. ನಂಬರ್ 2, ಇದಷ್ಟು ನನಗೆ ವ್ಯಾಲ್ಯೂ ಗೊತ್ತಿಲ್ಲ ಏನಾಗುತ್ತೋ. ನೀವು ಒಂದು ವ್ಯಾಲ್ಯೂ, ಅವ್ರ ವ್ಯಾಲ್ಯೂ ಏನು ಹೇಳ್ತಾರೆ. ಬೆಂಗಳೂರಿನಲ್ಲಿ ಹಾಕೋವಾಗ ಅದು ಇತ್ತು ಅಂದರೆ ಸ್ಕ್ರೀನಿಂಗಲ್ಲಿ ಅದು ಇರಬೇಕೀಗ. ಕಾಣಿಸುತ್ತೆ. ದುಬೈಯಲ್ಲಿ ತೆಗೆದಾಗ ಇರಲಿಲ್ಲ ಅಂದರೆ ಅಲ್ಲಿ ಸ್ಕ್ರೀನಿಂಗಿಂದ ಆಚೆ ಬಂದಾಗ ಅಲ್ಲಿ ಇರಬಾರ್ದು. ಎರಡೂ ಮ್ಯಾಚ್ ಆಗಬೇಕೀಗ. ಬಟ್ ಟೂ ಲೇಟ್ ಅಂತ ಅನಿಸುತ್ತೆ ಸರ್, ನವೆಂಬರಲ್ಲಿ ಆಗಿರೋ. ಅದಾಮೇಲಿನ ವಿಚಾರ. ಓಕೆ. ಫಸ್ಟ್ ಆಫ್ ಆಲ್ ಆಗಿದೆಯಾ ಬ್ಯಾಗೇಜ್ ಪಾಯಿಂಟಲ್ಲಿ ಅನ್ನೋದು ಆಗಬೇಕಲ್ಲ ಈಗ, ಅದು ಗೊತ್ತಾಗ್ಬೋದು. ಹಾಂ, ಎಸ್. ಆಪ್ ನಾಯಕನನ್ನು ಪಂಜಾಬಲ್ಲಿ ಬೈಕಲ್ಲೋ ಇದು ಜೀಪಲ್ಲೋ ಕಾರಲ್ಲೋ ಕೂತಿರ್ತಾರೆ ನೋಡಿ, ಅಲ್ಲಿ ಬರ್ತಾ ಇದ್ದಾನೊಬ್ಬ. ಅವನು ಬಂದ, ಸ್ಟ್ರೈಟ್ ನಿಂತ್ಕೊಂಡ, ಅದು ಜೀಪ್ ಮುಂದಕ್ಕೆ ಹೋದ, ಡ್ಯಾಮ್ 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 ಅಂತ ಹೊಡೆದ. ಅವನು ಸತ್ತ ಅಷ್ಟೆ. ಆಸ್ಪತ್ರೆ ಕರ್ಕೊಂಡು ಹೋಗ್ತಿದ್ದಾನೆ. ಇದೇನು ಅಮೇರಿಕಾದಲ್ಲಿ ಇದಾನಂತೆ ಇವನು, ಯಾರೋ ಒಬ್ಬ ಅಂಡರ್ ವರ್ಲ್ಡು ಎಲ್ಲೋ ಕೆನಡಾ ಅಮೇರಿಕಾ ಇಲ್ಲೆಲ್ಲ ಇದಾನಂತೆ. ಅವನದ್ದಂತೆ ಕೆಲಸ. ಇವರಿಬ್ಬರಿಗೂ ಏನೋ ಆಗ್ತಿರ್ಲಿಲ್ವಂತೆ. ಇವರಿಬ್ಬರು ಸೋಷಿಯಲ್ ಮೀಡಿಯಾನಲ್ಲೂ ಜಗಳ ಆಡ್ಕೊಂಡಿದ್ರಂತೆ. ಅವನು ಯಾರಿಗೋ ಸುಪಾರಿ ಕೊಟ್ಟಿದ್ದಾನೆ ಅಂತನೋ ಏನೋ ಇದು ಹೇಳ್ತಿದ್ದಾರೆ. ಆ ಥರ ಏನೋ ಹೇಳಿದ್ದಾರೆ. ಎಸ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಚಿಕ್ಕಬಳ್ಳಾಪುರದ ಲೀಡರ್ಗಳೆಲ್ಲ ಏನು ಸಿಕ್ಕಾಬಿಟ್ಟೆ ಫಾಸ್ಟಾಗಿ ಬೆಳೀತಿದ್ದೀರಲ್ಲಪ್ಪ. ಕಂಗ್ರ್ಯಾಚುಲೇಷನ್ಸ್ ಅಲ್ವಾ? ಶಿಡ್ಲಘಟ್ಟ ಪೌರಾಯುಕ್ತ ಕತೆ ಇನ್ನೂ ಮುಗಿದಿಲ್ಲ. ಚಿಕ್ಕಬಳ್ಳಾಪುರ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಅಂತೆ. ಅದು ಯಾರಿಗೋ ಫೋನ್ ಮಾಡಿಬಿಟ್ಟು BLOಗೆ ಬಾಯಿಗೆ ಬಂದಂಗೆ ಬೈದಿಯಾರ ಫೋನಲ್ಲಿ. ಅದಕ್ಕೆ ಆಮೇಲೆ ಅವರೇನೋ ದೂರು ಕೊಟ್ಟಿಲ್ಲ, ಬಟ್ ಹಿರಿಯ ಅಧಿಕಾರಿಗಳ ಗಮನಕ್ಕೂ ತಂದಿಲ್ವಂತೆ ಇನ್ನೂ. ಮೇ ಬಿ ಅವ್ರಿಗೆ ಇದೆಲ್ಲ ಪ್ರಾಕ್ಟೀಸ್ ಇರ್ಬೋದು. ಅಥವಾ ಈ BLOಗೆ ಟಾಲರೆನ್ಸ್ ಲೆವೆಲ್ ಜಾಸ್ತಿ ಇರ್ಬೋದು. ಕ್ಷಮೆ ಅಲ್ಲ, ಇದನ್ನೆಲ್ಲ ಹಾಗೆ
ಅನ್ನೋ ಥರ ಇರ್ಬೋದು, ಮೈಗೆ ಎಣ್ಣೆ ಹಚ್ಕೊಂಡು. ಗೊತ್ತಿಲ್ಲ. ಅಥವಾ ನನಗಿದೆಲ್ಲ ಏನು ಅನಿಸಲ್ಲ ಸರ್, ಮಾನ ಮರ್ಯಾದೆ ನನಗಲ್ಲ ಸರ್, ಅವನಿಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸರ್ ಅಂತಲೂ ಇರ್ಬೋದು. ದೊಡ್ಡ ಮನಸ್ಸು ನಮಗೆ ಗೊತ್ತಿಲ್ಲಪ್ಪ. ಬಟ್ ಅವ್ರು ಹೇಳ್ತಾರೆ, ಅಯ್ಯಯ್ಯೋ ಅವರು ನನಗೆ ಫೋನ್ ಮಾಡಿದಾಗ SIR ಬಗ್ಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡಿದ್ರು, ಅದು ನನಗೆ ಗೊತ್ತಾಗದೆ FIR ಅಂತ ಕೇಳಿಸ್ಬಿಡ್ತೀನಿ. ಅಯ್ಯೋ ಪಾಪ, ಇಲ್ಲಿ ಬಂದರೆ ಕಿವಿ ರಿಪೇರಿ ಮಾಡಿಸಿ ಕಳಿಸ್ತೀನಿ. FIRಗೂ SIRಗೂ ನಿಮ್ಮ ಹತ್ರಕ್ಕೆ ಫೋನ್ ಮಾಡಿಬಿಟ್ಟು ಯಾಕಪ್ಪ ಅವ್ರು SIR ಅಂತ ಮಾತಾಡ್ತಾರೆ? FIR ಅಂದ್ರೆ ನಿಮ್ದು ಯಾವ್ದಾದ್ರು FIR ಇದೆಯಾ? ಪೊಲೀಸರು ಹೇಳ್ಬೇಕು FIR. ಪೊಲೀಸ್ನವ್ರು ಮಾತಾಡ್ಬೇಕಪ್ಪ. ಸುಮ್ಮನೆ ಎಳೆ ಮಕ್ಕಳಿಗೆ ಒಳ್ಳೆ ಹಾಲು ಕುಡಿಯೋರಿಗೆ ಪಿಪಿ ಅಂತ ಮಾಡ್ದಾಗ ಮಾಡಕ್ಕೆ ಬಂದ್ರೆ ನನ್ನ ಹತ್ರ ಆಯ್ತು, ಕ್ಷಮೆ ಕೇಳಿದಾರಂತೆ, ನಿಮ್ಮಿಬ್ಬರ ಮಧ್ಯ ಬಿಟ್ಟಿದ್ದು ನಮಗೇನು ಹೋಗ್ಬೇಕು, ಬಯಸ್ಕೊಳ್ಳೋರು ಇದ್ದಾರೆ, ಬೊಯ್ಯೋರು ಇದ್ದೀರಿ, ಹಣೆ ಬರಹ ಅದ್ರ ಮೇಲೆ ಬಂದರೆ ಬರ್ರಿ ನಮ್ಮ ಹತ್ರ. ನೆಕ್ಸ್ಟ್, ಇನ್ನು ವಿಶ್ವಕಪ್ ಅಂಡರ್-19 ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ 100 ರನ್ಗಳಿಂದ ಗೆದ್ದು ಚಾಂಪಿಯನ್ ಆಗಿದೆ. ಸೊ ಇದರಲ್ಲಿ 80 ಎಸೆತಗಳಲ್ಲಿ 175 ರನ್ ಗಳಿಸಿದ್ರು ಯಾರು? ವೈಭವ್ ಸೂರ್ಯವಂಶಿ. ಇನ್ನು ನಾಳೆಯಿಂದ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಗಳು ಆರಂಭವಾಗುತ್ತೆ. ಮೊದಲನೇದಾಗಿ ಅಮೆರಿಕವನ್ನ ಎದುರಿಸುತ್ತೆ ಭಾರತ ಟೂರ್ನಿಯಲ್ಲಿ. ಪಾಕಿಸ್ತಾನ ಆಡಲ್ಲ ಅಂತ ಹೇಳ್ತಾ ಇದ್ರಲ್ಲಿ, ಶ್ರೀಲಂಕಾದವ್ರು ಹೇಳ್ತಾ ಇದ್ದಾರೆ ಪ್ಲೀಸ್ ಬನ್ರಿ ನಮಗೆ ದುಡ್ಡು ಬೇಕು ಅಂತ. ಅವ್ರೇನೋ ಮಾಡ್ಕೊತಾರೆ ಬಿಡ್ರಿ, ಅವ್ನು ಜೋಕರ್ ಇದ್ದಾನೆ, ಜೋಕರ್ ನೋಡು, ನಿನ್ನ ಟೀಮ್ ಕಳ್ಸೋದ್ರ ಕಳ್ಸ. ಆಯ್ತು, ಈ ಅಮೆರಿಕಾದ ಮಾತ್ರ ಇಂಡಿಯಾ ಟೀಮ್ನವ್ರು ಒಂದು ಸ್ವಲ್ಪ ಜ್ಞಾಪಕ ಇಟ್ಕೊಳ್ರಪ್ಪ ನಾಳೆ ಕರೆಕ್ಟಾಗಿ. ಯಾಕೆ ಸರ್? ಅವ್ರು ಒಂದೊಂದು ಬಾಲ್ ತಂದಾಗಲೂ ನಿಮಗೆ ಟ್ರಂಪ್ ಥರ ಕಾಣಿಸ್ಬೇಕು ಆ ಬಾಲಲ್ಲಿ. ನಾನೀಗಲೇ ಹೇಳ್ಬಿಟ್ಟಿದ್ದೀನಿ, ಟ್ರಂಪ್ ನೆನಪು ಮಾಡ್ಕೊಂಡು ಆ ಬಾಲಿಗೆ ಬತ್ತಿದ್ದಂಗೆ ಟ್ರಂಪ್ ಕಾಣಿಸ್ಬೇಕು. ಪಟ ಅಂದ್ರೆ ಹಂಗಾಗಿ ಹೋಗ್ತಾ ಇರ್ಬೇಕು ಸಿಕ್ಸ್ಗೆ. ಎಸ್, ರಾಯ್ ಅವರ ಆತ್ಮಹತ್ಯೆ ಮುಂದುವರೆದಿದೆ ಪ್ರಕರಣ ತನಿಖೆ. ಮೇಲ್ನೋಟಕ್ಕೆ ದುಡ್ಡುಗೆ ಅಲ್ಲ ಅಂತ. ಅಯ್ಯೋ ಎಷ್ಟು ಸರಿ ಹೇಳ್ತಿರ್ರಿ, ಈ ತನಿಖಾ ಸಮಿತಿಯವ್ರು ಒಳ್ಳೆ ಈ ಧಾರಾವಾಹಿ ಕತೆ ಬರೆಯೋ ಕತೆಗಾರರಾಗ್ಬಿಟ್ಟವ್ರು ಇವ್ರು. ಯಾಕೋ ಎಪಿಸೋಡ್ ಬೋರಿ ಬನ್ರಿ ಇಲ್ಲಿ ನಮ್ಮ ಟಿವಿಗಳಲ್ಲಿ ಕೆಲಸ ಕೊಡ್ತೀವಿ ನಿಮಗೆ. ಸುಮ್ಮನೆ ಅದೇ ಹೇಳ್ತಾರೆ ದಿನ ಬೆಳಗಾರೆ. ಆಮೇಲೆ ಅವಶ್ಯಕತೆ ಬಂದರೆ ಫಾರಿನ್ಗೆ ಹೋಗ್ತಾರಂತೆ. ಓರಪ್ಪ ಫಾರಿನ್ಗೂ ಹೋಗಿ ಬನ್ನಿ, ಬೇಡ ಅಂದವನು ಯಾವನು. ಎಂಥದ್ದು ಆಗಿಲ್ಲ ಇದು ನನ್ನ ಪ್ರಕಾರದಲ್ಲಿ. ಭಾಳ ದೊಡ್ಡದಿಲ್ಲ ಇದಕ್ಕೆ. ಸುಮ್ಮನೆ ಎಳೀತಾ ಇದ್ದೀರಿ, ಹೇಳಿರಿ. ಎಸ್, ರಾಜ್ಯದಲ್ಲಿ ಮತ್ತೊಂದು ಬಸ್ ಬೆಂಕಿಗೆ ಆಹುತಿಯಾಗಿದೆ. ಬೆಂಗಳೂರಿಂದ ಕಲಬುರಗಿಗೆ ಸಂಜನಾ ಟ್ರಾವೆಲ್ಸ್ ಅನ್ನೋ ಬಸ್ ಹೋಗಿತ್ತು. ನೆಲಮಂಗಲ ಬಳಿ ಬೆಳಗಿನ ಜಾವ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ್ಬಿಟ್ಟಿದೆ. ಬೆಂಕಿ ಹತ್ಕೊಂಡು ಉರಿದು ಹೋಗಿದೆ. ಬಟ್ ಯಾರೂ ಇರಲಿಲ್ಲ, ಅದೃಷ್ಟ ಎಲ್ಲರೂ ಕೂಡ ಪಾರಾಗಿದ್ದಾರೆ. ಬಟ್ ಏನಾಗಿದೆ, ಅದರಲ್ಲಿ ಪೇಂಟು, ಎಲೆಕ್ಟ್ರಾನಿಕ್ ವಸ್ತು, ಮೊಬೈಲ್ ವಿಡಿಭಾಗ ಎಲ್ಲ ತುಂಬಿದ್ರಂತೆ. ಅದೆಲ್ಲ ಸುಟ್ಟು ಕರಕಲಾಗಿದೆ. ಅವತ್ತೇ ಹೇಳಿದೆ ರಾಮಲಿಂಗಾರೆಡ್ಡಿ ಅವ್ರಿಗೆ, ಕೇಳಲ್ಲ. ಜನನ್ ಕರ್ಕೊಂಡೋಗೋ ಬಸ್ಸಿಗೆ ಲಗೇಜನ್ನು ತೊಗೊಂಡೋಗೋಕೆ ಬಿಡಬೇಡಿ ಅಂತ ಬಡ್ಕೊಂಡ್ರು ಕೇಳಲ್ಲ. ರಾಮಲಿಂಗಾರೆಡ್ಡಿ ಅವರೇ, ನಾನು ನಿಮ್ಮನ್ನು ಭಾಳ ಸೂಕ್ಷ್ಮ ಗುಡ್ ಅಂದ್ಕೊಂಡಿದ್ದೆ. ಇಷ್ಟು ನೀವು ಉಡಾಫೆ ಮಾಡ್ತೀರಿ ಅಂದ್ಕೊಳ್ಳಿಲ್ಲ ನಾನು. ಬಟ್ RTOದವರು ತಲೆ ಕೆಡಿಸ್ಕೊಳ್ತಿಲ್ವಲ್ಲ ಸರ್? ಕ್ರಮ ತಗೊಂಡು ಮನೆಗೆ ಕಳಿಸ್ರಿ ಎಲ್ಲವನ್ನೂ. ಸೆಂಡ್ ದೆಮ್ ಹೋಮ್, ಐ ಸೆ ಥ್ರೋ ದೆಮ್ ಔಟ್ ಹೇಳ್ತೀನಿ. ಹೆಂಗಿದ್ರು ಕೆಲಸ ಮಾಡಲ್ಲ ಅವ್ರುಗಳು, ಯೂಸ್ಲೆಸ್ ಫೆಲೋಸು. ಥೋ, ಬೇಜಾರಾಗೋಗುತ್ತೆ ನೋಡಿ. ಅದೇ ಮೋದಿಯವರೇ, ಇದು ಚರ್ಚಾ ಪೇ ಮಾಡಿಸಿ ಒಂದು ಆಫೀಸರ್ಸ್ಗೆ ಜವಾಬ್ದಾರಿಯಿಂದ ಹೆಂಗಿರಬೇಕು. ಗುಂಡಿ ತೋಡಿಸಿಬಿಟ್ಟು ಅಥವಾ ಹಿಂಗಾರು ಮಾಡಿಸಿ, ಗುಂಡಿ ತೋಡಿಸಿ ಜನರನ್ನು ಸಾಯಿಸುವುದು ಹೇಗೆ, ಬಸ್ಸುಗಳಿಗೆ ಬೆಂಕಿ ಬೀಳುವಂತೆ ಮಾಡುವುದು ಹೇಗೆ, ನೀರಿನಲ್ಲಿ ಗಲೀಜಿನ ನೀರನ್ನು ಕೊಟ್ಟು ಸಾಯಿಸುವುದು ಹೇಗೆ, ರಸ್ತೆಗಳಲ್ಲಿ ಗುಂಡಿಯನ್ನು ಮಾಡಿ ಸ್ಕೂಟರ್ನಲ್ಲಿ ಹೋಗುವವ್ರನ್ನ ಬೀಳಿಸಿ ಅವರು ನರಳಿ ಸಾಯಿಸುವಂತೆ ಮಾಡುವುದು ಹೇಗೆ. ಇವೆಲ್ಲ ಕ್ಲಾಸ್ ಇದೆಲ್ಲ ಹೇಳ್ಕೊಡಿ, ಹೋಗ್ಲಿಕ್ಕಿನ್ನ ಎಲ್ಲರಿಗೂ ಒಂದು ಸ್ಟ್ಯಾಂಡರ್ಡನ್ನು ಮಾಡಿಕೊಡಿ. ಮೇಲ್ಗಡೆಯಿಂದ ನಿರ್ಮಲಾ ಸೀತಾರಾಮನ್ ಕಳಿಸಿ ಟ್ಯಾಕ್ಸ್ ಕಟ್ಟಿ ಅಂತ ಕಟ್ಕೊಡ್ತೀವಿ. ಎಸ್, ಇನ್ನು ತಮಿಳುನಾಡು DVK ಪಕ್ಷದ ಮುಖ್ಯಸ್ಥ ವಿಜಯ್ಗೆ 1.5 ಕೋಟಿ ಪಾವತಿಸುವಂತೆ ಮದ್ರಾಸ್ ಹೈಕೋರ್ಟ್ ಹೇಳಿದೆ. ಅವರ ಆದಾಯ ತೆರಿಗೆದೇನು ದಂಡ ಇತ್ತು, ಅದನ್ನು ರದ್ದು ಮಾಡಿ ಅಂತ ಕೇಳಿದ್ರು. ಬಟ್ ಇಲ್ಲ, ಕಟ್ಟಿ ಅಂತ ಹೇಳಿದ್ದಾರೆ. ಕಟ್ಲಿ ಬಿಡ್ರಿ, ಯಾವ ಲೆಕ್ಕ 1.5 ಕೋಟಿ ಸಾಹೇಬನಿಗೆ. ಎಸ್. ಹಾಂ,